ಬಂಧನದ ಪ್ರಕ್ರಿಯೆ ಶುರುವಾಗಿದೆ. ಏರ್ಪೋರ್ಟ್ನಲ್ಲೇ ಎನ್ಐಎಯಿಂದ ಬಂಧನದ ಪ್ರಕ್ರಿಯೆ ಆರಂಭ ಆಗಿದೆ. ಆ ಬಂಧನದ ಪ್ರಕ್ರಿಯೆ ಮುಕ್ತಾಯದ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಇದೊಂದು ಪ್ರೊಸೀಜರ್, ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಲೇಬೇಕಾದಂಥದ್ದು. ಅಮೆರಿಕದಿಂದ ಕರ್ಕೊಂಡ್ಬಂದು ಏರ್ಫೋರ್ಸ್ ಈತನನ್ನ ಎನ್ಐಎ ಟೀಮ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಂತೆ ಇವ್ರು ನೇರವಾಗಿ ಕರ್ಕೊಂಡು ಹೋಗಕ್ಕಾಗಲ್ಲ. ಒಂದಷ್ಟು ಪ್ರಕ್ರಿಯೆಗಳಿರ್ತವೆ, ಬಂಧನದ ಪ್ರಕ್ರಿಯೆಗಳು. ಆ ಪ್ರಕ್ರಿಯೆ ಮುಗಿಸಿದ ಬಳಿಕ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಇವತ್ತು ಎನ್ಐಎ ಕಚೇರಿ ಸುತ್ತಮುತ್ತಲೂ ಕೂಡ ಬಿಗಿ ಬಂದೋಬಸ್ತ್. ಪಟಿಯಾಲ ಹೌಸ್ ಕೋರ್ಟ್ ಅಲ್ಲೂ ಕೂಡ ಬಿಗಿ ಬಂದೋಬಸ್ತ್ ಅನ್ನು ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ಈ ಪಾಲಂ ಏರ್ಪೋರ್ಟ್ ಇದೆಯಲ್ಲ, ಅದರ ಸುತ್ತಲೂ ಕೂಡ ಹೈ ಸೆಕ್ಯೂರಿಟಿ ಸ್ವಾಟ್ ಟೀಮ್ ಬಂದಿದೆ. ಅಲ್ಲಿ ಸ್ವಾಟ್ ಟೀಮ್ ಜೊತೆಗೆ ಭದ್ರತಾ ಪಡೆಗಳನ್ನ ನಿಯೋಜನೆ ಕೂಡ ಮಾಡಲಾಗಿದೆ. ಸ್ವಲ್ಪ ಹೊತ್ತಿಗೆ ಹೊರಗಡೆ ಕರ್ಕೊಂಡ್ಬರ್ತಾರೆ. ಒಂದು ಪ್ರಕ್ರಿಯೆ ಆರಂಭ ಅಂತೂ ಆಗಿದೆ. ಅಪ್ಡೇಟ್ ನಿಮ್ಗೆ ಕೊಡ್ತಾ ಇದ್ದೀವಿ. ಯುಎಪಿಎ ಕಾಯ್ದೆ ಅಡಿಯಲ್ಲಿ ಆತನನ್ನ ಅರೆಸ್ಟ್ ಮಾಡಿರೋದು. ಯುಎಪಿಎ ಆಕ್ಟ್ ಅಡಿಯಲ್ಲಿ ನೋಡಿ, 26/11 ಮುಂಬೈ ಟೆರರ್ ಅಟ್ಯಾಕ್ ನ ಮಾಸ್ಟರ್ ಮೈಂಡ್ ಆಗಿರುವಂತಹ ತಹೌರ್ ಹುಸೈನ್ ರಾಣಾ ಯುಎಸ್ ನಿಂದ ಆತನನ್ನ ಕರ್ಕೊಂಡ್ಬರಲಾಗಿದೆ. ಬಂಧನದ ಪ್ರಕ್ರಿಯೆ ಶುರುವಾಗಿದೆ. ಏರ್ಪೋರ್ಟ್ನಲ್ಲೇ ಎನ್ಐಎಯಿಂದ ಬಂಧನದ ಪ್ರಕ್ರಿಯೆ ಆರಂಭ ಆಗಿದೆ. ಆ ಬಂಧನದ ಪ್ರಕ್ರಿಯೆ ಮುಕ್ತಾಯದ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಇದೊಂದು ಪ್ರೊಸೀಜರ್, ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಲೇಬೇಕಾದಂಥದ್ದು. ಅಮೆರಿಕದಿಂದ ಕರ್ಕೊಂಡ್ಬಂದು ಏರ್ಫೋರ್ಸ್ ಈತನನ್ನ ಎನ್ಐಎ ಟೀಮ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಂತೆ ಇವ್ರು ನೇರವಾಗಿ ಕರ್ಕೊಂಡು ಹೋಗಕ್ಕಾಗಲ್ಲ. ಒಂದಷ್ಟು ಪ್ರಕ್ರಿಯೆಗಳಿರ್ತವೆ, ಬಂಧನದ ಪ್ರಕ್ರಿಯೆಗಳು. ಆ ಪ್ರಕ್ರಿಯೆ ಮುಗಿಸಿದ ಬಳಿಕ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಇವತ್ತು ಎನ್ಐಎ ಕಚೇರಿ ಸುತ್ತಮುತ್ತಲೂ ಕೂಡ ಬಿಗಿ ಬಂದೋಬಸ್ತ್. ಪಟಿಯಾಲ ಹೌಸ್ ಕೋರ್ಟ್ ಅಲ್ಲೂ ಕೂಡ ಬಿಗಿ ಬಂದೋಬಸ್ತ್ ಅನ್ನು ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ಈ ಪಾಲಂ ಏರ್ಪೋರ್ಟ್ ಇದೆಯಲ್ಲ, ಅದರ ಸುತ್ತಲೂ ಕೂಡ ಹೈ ಸೆಕ್ಯೂರಿಟಿ ಸ್ವಾಟ್ ಟೀಮ್ ಬಂದಿದೆ. ಅಲ್ಲಿ ಸ್ವಾಟ್ ಟೀಮ್ ಜೊತೆಗೆ ಭದ್ರತಾ ಪಡೆಗಳನ್ನ ನಿಯೋಜನೆ ಕೂಡ ಮಾಡಲಾಗಿದೆ. ಸ್ವಲ್ಪ ಹೊತ್ತಿಗೆ ಹೊರಗಡೆ ಕರ್ಕೊಂಡ್ಬರ್ತಾರೆ. ಒಂದು ಪ್ರಕ್ರಿಯೆ ಆರಂಭ ಅಂತೂ ಆಗಿದೆ. ಅಪ್ಡೇಟ್ ನಿಮ್ಗೆ ಕೊಡ್ತಾ ಇದ್ದೀವಿ. ಯುಎಪಿಎ ಕಾಯ್ದೆ ಅಡಿಯಲ್ಲಿ ಆತನನ್ನ ಅರೆಸ್ಟ್ ಮಾಡಿರೋದು. ಯುಎಪಿಎ ಆಕ್ಟ್ ಅಡಿಯಲ್ಲಿ ನೋಡಿ, 26/11 ಮುಂಬೈ ಟೆರರ್ ಅಟ್ಯಾಕ್ ನ ಮಾಸ್ಟರ್ ಮೈಂಡ್ ಆಗಿರುವಂತಹ ತಹೌರ್ ಹುಸೈನ್ ರಾಣಾ ಯುಎಸ್ ನಿಂದ ಆತನನ್ನ ಕರ್ಕೊಂಡ್ಬರಲಾಗಿದೆ. ಬಂಧನದ ಪ್ರಕ್ರಿಯೆ ಶುರುವಾಗಿದೆ. ಏರ್ಪೋರ್ಟ್ನಲ್ಲೇ ಎನ್ಐಎಯಿಂದ ಬಂಧನದ ಪ್ರಕ್ರಿಯೆ ಆರಂಭ ಆಗಿದೆ. ಆ ಬಂಧನದ ಪ್ರಕ್ರಿಯೆ ಮುಕ್ತಾಯದ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಇದೊಂದು ಪ್ರೊಸೀಜರ್, ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಲೇಬೇಕಾದಂಥದ್ದು. ಅಮೆರಿಕದಿಂದ ಕರ್ಕೊಂಡ್ಬಂದು ಏರ್ಫೋರ್ಸ್ ಈತನನ್ನ ಎನ್ಐಎ ಟೀಮ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಂತೆ ಇವ್ರು ನೇರವಾಗಿ ಕರ್ಕೊಂಡು ಹೋಗಕ್ಕಾಗಲ್ಲ. ಒಂದಷ್ಟು ಪ್ರಕ್ರಿಯೆಗಳಿರ್ತವೆ, ಬಂಧನದ ಪ್ರಕ್ರಿಯೆಗಳು. ಆ ಪ್ರಕ್ರಿಯೆ ಮುಗಿಸಿದ ಬಳಿಕ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಇವತ್ತು ಎನ್ಐಎ ಕಚೇರಿ ಸುತ್ತಮುತ್ತಲೂ ಕೂಡ ಬಿಗಿ ಬಂದೋಬಸ್ತ್. ಪಟಿಯಾಲ ಹೌಸ್ ಕೋರ್ಟ್ ಅಲ್ಲೂ ಕೂಡ ಬಿಗಿ ಬಂದೋಬಸ್ತ್ ಅನ್ನು ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ಈ ಪಾಲಂ ಏರ್ಪೋರ್ಟ್ ಇದೆಯಲ್ಲ, ಅದರ ಸುತ್ತಲೂ ಕೂಡ ಹೈ ಸೆಕ್ಯೂರಿಟಿ ಸ್ವಾಟ್ ಟೀಮ್ ಬಂದಿದೆ. ಅಲ್ಲಿ ಸ್ವಾಟ್ ಟೀಮ್
ಜೊತೆಗೆ ಭದ್ರತಾ ಪಡೆಗಳನ್ನ ನಿಯೋಜನೆ ಕೂಡ ಮಾಡಲಾಗಿದೆ. ಸ್ವಲ್ಪ ಹೊತ್ತಿಗೆ ಹೊರಗಡೆ ಕರ್ಕೊಂಡ್ಬರ್ತಾರೆ. ಒಂದು ಪ್ರಕ್ರಿಯೆ ಆರಂಭ ಅಂತೂ ಆಗಿದೆ. ಅಪ್ಡೇಟ್ ನಿಮ್ಗೆ ಕೊಡ್ತಾ ಇದ್ದೀವಿ. ಯುಎಪಿಎ ಕಾಯ್ದೆ ಅಡಿಯಲ್ಲಿ ಆತನನ್ನ ಅರೆಸ್ಟ್ ಮಾಡಿರೋದು. ಯುಎಪಿಎ ಆಕ್ಟ್ ಅಡಿಯಲ್ಲಿ ನೋಡಿ, 26/11 ಮುಂಬೈ ಟೆರರ್ ಅಟ್ಯಾಕ್ ನ ಮಾಸ್ಟರ್ ಮೈಂಡ್ ಆಗಿರುವಂತಹ ತಹೌರ್ ಹುಸೈನ್ ರಾಣಾ ಯುಎಸ್ ನಿಂದ ಆತನನ್ನ ಕರ್ಕೊಂಡ್ಬರಲಾಗಿದೆ. ಬಂಧನದ ಪ್ರಕ್ರಿಯೆ ಶುರುವಾಗಿದೆ. ಏರ್ಪೋರ್ಟ್ ನಲ್ಲೇ ಎನ್ಐಎ ಇಂದ ಬಂಧನದ ಪ್ರಕ್ರಿಯೆ ಆರಂಭ ಆಗಿದೆ. ಆ ಬಂಧನದ ಪ್ರಕ್ರಿಯೆ ಮುಕ್ತಾಯದ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಇದೊಂದು ಪ್ರೊಸೀಜರ್, ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಲೇಬೇಕಾದಂಥದ್ದು. ಅಮೆರಿಕದಿಂದ ಕರ್ಕೊಂಡ್ಬಂದು ಏರ್ಫೋರ್ಸ್ ಈತನನ್ನ ಎನ್ಐಎ ಟೀಮ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಂತೆ ಇವ್ರು ನೇರವಾಗಿ ಕರ್ಕೊಂಡು ಹೋಗಕ್ಕಾಗಲ್ಲ. ಒಂದಷ್ಟು ಪ್ರಕ್ರಿಯೆಗಳಿರ್ತವೆ, ಬಂಧನದ ಪ್ರಕ್ರಿಯೆಗಳು. ಆ ಪ್ರಕ್ರಿಯೆ ಮುಗಿಸಿದ ಬಳಿಕ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಇವತ್ತು ಎನ್ಐಎ ಕಚೇರಿ ಸುತ್ತಮುತ್ತಲೂ ಕೂಡ ಬಿಗಿ ಬಂದೋಬಸ್ತ್. ಪಟಿಯಾಲ ಹೌಸ್ ಕೋರ್ಟ್ ಅಲ್ಲೂ ಕೂಡ ಬಿಗಿ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ಈ ಪಾಲಂ ಏರ್ಪೋರ್ಟ್ ಇದೆಯಲ್ಲ, ಅದರ ಸುತ್ತಲೂ ಕೂಡ ಹೈ ಸೆಕ್ಯೂರಿಟಿ ಸ್ವಾಟ್ ಟೀಮ್ ಬಂದಿದೆ. ಅಲ್ಲಿ ಸ್ವಾಟ್ ಟೀಮ್ ಜೊತೆಗೆ ಭದ್ರತಾ ಪಡೆಗಳನ್ನ ನಿಯೋಜನೆ ಕೂಡ ಮಾಡಲಾಗಿದೆ. ಸ್ವಲ್ಪ ಹೊತ್ತಿಗೆ ಹೊರಗಡೆ ಕರ್ಕೊಂಡ್ಬರ್ತಾರೆ. ಒಂದು ಪ್ರಕ್ರಿಯೆ ಆರಂಭ ಅಂತೂ ಆಗಿದೆ. ಅಪ್ಡೇಟ್ ನಿಮ್ಗೆ ಕೊಡ್ತಾ ಇದ್ದೀವಿ. ಯುಎಪಿಎ ಕಾಯ್ದೆ ಅಡಿಯಲ್ಲಿ ಆತನನ್ನ ಅರೆಸ್ಟ್ ಮಾಡಿರೋದು. ಯುಎಪಿಎ ಆಕ್ಟ್ ಅಡಿಯಲ್ಲಿ ನೋಡಿ, 26/11 ಮುಂಬೈ ಟೆರರ್ ಅಟ್ಯಾಕ್ ನ ಮಾಸ್ಟರ್ ಮೈಂಡ್ ಆಗಿರುವಂತಹ ತಹೌರ್ ಹುಸೈನ್ ರಾಣಾ ಯುಎಸ್ ನಿಂದ ಆತನನ್ನ ಕರ್ಕೊಂಡ್ಬರಲಾಗಿದೆ. ಬಂಧನದ ಪ್ರಕ್ರಿಯೆ ಶುರುವಾಗಿದೆ. ಏರ್ಪೋರ್ಟ್ ನಲ್ಲೇ ಎನ್ಐಎ ಇಂದ ಬಂಧನದ ಪ್ರಕ್ರಿಯೆ ಆರಂಭ ಆಗಿದೆ. ಆ ಬಂಧನದ ಪ್ರಕ್ರಿಯೆ ಮುಕ್ತಾಯದ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಇದೊಂದು ಪ್ರೊಸೀಜರ್, ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಲೇಬೇಕಾದಂಥದ್ದು. ಅಮೆರಿಕದಿಂದ ಕರ್ಕೊಂಡ್ಬಂದು ಏರ್ಫೋರ್ಸ್ ಈತನನ್ನ ಎನ್ಐಎ ಟೀಮ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಂತೆ ಇವ್ರು ನೇರವಾಗಿ ಕರ್ಕೊಂಡು ಹೋಗಕ್ಕಾಗಲ್ಲ. ಒಂದಷ್ಟು ಪ್ರಕ್ರಿಯೆಗಳಿರ್ತವೆ, ಬಂಧನದ ಪ್ರಕ್ರಿಯೆಗಳು. ಆ ಪ್ರಕ್ರಿಯೆ ಮುಗಿಸಿದ ಬಳಿಕ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಇವತ್ತು ಎನ್ಐಎ ಕಚೇರಿ ಸುತ್ತಮುತ್ತಲೂ ಕೂಡ ಬಿಗಿ ಬಂದೋಬಸ್ತ್. ಪಟಿಯಾಲ ಹೌಸ್ ಕೋರ್ಟ್ ಅಲ್ಲೂ ಕೂಡ ಬಿಗಿ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ಈ ಪಾಲಂ ಏರ್ಪೋರ್ಟ್ ಇದೆಯಲ್ಲ, ಅದರ ಸುತ್ತಲೂ ಕೂಡ ಹೈ ಸೆಕ್ಯೂರಿಟಿ ಸ್ವಾಟ್ ಟೀಮ್ ಬಂದಿದೆ. ಅಲ್ಲಿ ಸ್ವಾಟ್ ಟೀಮ್ ಜೊತೆಗೆ ಭದ್ರತಾ ಪಡೆಗಳನ್ನ ನಿಯೋಜನೆ ಕೂಡ ಮಾಡಲಾಗಿದೆ. ಸ್ವಲ್ಪ ಹೊತ್ತಿಗೆ ಹೊರಗಡೆ ಕರ್ಕೊಂಡ್ಬರ್ತಾರೆ. ಒಂದು ಪ್ರಕ್ರಿಯೆ ಆರಂಭ ಅಂತೂ ಆಗಿದೆ. ಅಪ್ಡೇಟ್ ನಿಮ್ಗೆ ಕೊಡ್ತಾ ಇದ್ದೀವಿ. ಯುಎಪಿಎ ಕಾಯ್ದೆ ಅಡಿಯಲ್ಲಿ ಆತನನ್ನ ಅರೆಸ್ಟ್ ಮಾಡಿರೋದು. ಯುಎಪಿಎ ಆಕ್ಟ್ ಅಡಿಯಲ್ಲಿ ನೋಡಿ, 26/11 ಮುಂಬೈ ಟೆರರ್ ಅಟ್ಯಾಕ್ ನ ಮಾಸ್ಟರ್ ಮೈಂಡ್ ಆಗಿರುವಂತಹ ತಹೌರ್ ಹುಸೈನ್ ರಾಣಾ ಯುಎಸ್ ನಿಂದ ಆತನನ್ನ ಕರ್ಕೊಂಡ್ಬರಲಾಗಿದೆ.